ಇಸ್ವಿಲಿ ಇದೇ ಏಪ್ರಿಲ್ ತಿಂಗಳು 14ನೇ ತಾರೀಕು ಇದೇ ಉತ್ತರಳ್ಳಿಯಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಪೆನಿಲ್ ಮಿನಿಸ್ಟ್ರಿಯಿಂದ ಓಪನ್ ಆದಂತ ಬ್ರಾಂಚ್ ಉಪಸಭೆ ಅಂದ್ರೆ ಇದೇ ಉತ್ತರಳ್ಳಿಯಲ್ಲಿ ಕೆರೆ ಹತ್ರ ಇರುವಂತ ಸಭೆ. ಹಲ್ಲೆಲೂಯಾ. ಇಲ್ಲಿ ಅನೇಕರಿಗೆ ಗೊತ್ತು, ಇಲ್ಲಿ ವೀನಾ ಸಿಸ್ಟರು ಮಾತ್ರ ಇನ್ನು ಅನೇಕರು ಇದ್ದೀರಾ. ಅವತ್ತಿನ ದಿವಸ ಅಣ್ಣವರು ಒಂದ್ಸರಿ ಅಲ್ಲಿ ಟಿವಿಲಿ ಹಾಕ್ಬೇಕಾದ್ರೆ ಅವಾಗ ನಾವು ಡೇಟ್ನ ಹಂಗೆ ಇದು ಮಾಡ್ಕೊಂಡಿದ್ವಿ. ಅವಾಗ ನಾವು ಏಪ್ರಿಲ್ ತಿಂಗಳು ಪ್ರತಿ ವರ್ಷ ಏಪ್ರಿಲ್ ತಿಂಗಳು ಈ ರೀತಿಯಾಗಿ ನಮ್ಮ ಸಭೆಯಿಂದ ಉತ್ತಮವಾದಂಥ ಪ್ರೋಗ್ರಾಮ್ಗಳನ್ನ ಕೊಟ್ಟು ಅದರ ದೇವರ ಸ್ತೋತ್ರ ಮಾಡ್ತಾ ಅವತ್ತಿನ ದಿವಸ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ಬೇಕಂತ ಹೇಳಿ ಇವತ್ತಿನ ದಿವಸ 2002ನೇ ಇಸ್ವಿಯಿಂದ 2026ನೇ ಇಸ್ವಿವರೆಗೂ ಹೆಚ್ಚು ಕಡಿಮೆ 24 ವರ್ಷ ದಾಟಿ ನಾವು ಈ ಒಂದು 25ನೇ ವರ್ಷದಲ್ಲಿ ದೇವರು ಈ ಒಂದು ಸಂಸ್ಥೆನ ಉಪಸಭೆಯನ್ನ ಈ ರೀತಿಯಾಗಿ ಕರ್ಕೊಂಡು ಬಂದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಅನೇಕರು ಬರ್ಬೇಕಾಗಿತ್ತು, ಬಂದಿಲ್ಲ. ನೋಡಿ, ಕೇಳಿಸ್ಕೊಳ್ಳಿ, ಬಹಳ ಮುಖ್ಯವಾದಂಥದ್ದು. ನಾವು ನೋಡಿ ನಿಮಗೊಂದು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಅಣ್ಣವರು 2002ನೇ ಇಸ್ವಿಯಲ್ಲಿ ಓಪನ್ ಮಾಡಿದ್ರು. ಅನೇಕ ವಿಧವಾದಂಥದ್ದನ್ನ ಅಕ್ಕೋರು ಅದ್ರ ಬಗ್ಗೆ ವಿವರಣೆ ಮಾಡ್ತಾರೆ. ಆದ್ರೆ ನಾನು ನನ್ನ ಮನಸ್ಸಲ್ಲಿ ಬಂದಿದ್ದೇನೆಂದ್ರೆ, ದೇವರ ಯೋಜನೆ ಅಂತ ಇರ್ತದೆ ನೋಡ್ರಿ, ದೇವರ ದರ್ಶನ, ದೇವರ ಚಿತ್ತ ಅಂತ. ಅದು ಮನುಷ್ಯರು ಏನೇ ಮಾಡಿದ್ರು ಕೂಡ ದೇವರು ತಾನು ತೀರ್ಮಾನ ಮಾಡಿದ್ದನ್ನ, ದೇವರು ಕಟ್ಟಿದ್ದನ್ನ, ದೇವರು ಸ್ಥಾಪನೆ ಮಾಡಿದ್ದನ್ನ, ದೇವರ ಚಿತ್ತ, ಯೋಜನೆ, ದರ್ಶನಗಳು ಇವೆಲ್ಲ ಇರ್ತವೆ ನೋಡ್ರಿ. ಅವು ಯಾವ ಕಾಲಕ್ಕೂ ಕೂಡ, ಯಾವ ಮನುಷ್ಯರು ಕೂಡ ವಿರೋಧವಾಗಿ ಎದುರು ಕೂಡ ಅದೆಲ್ಲರ ಮಧ್ಯದಲ್ಲಿ ದೇವರು ಜಯವಾಗಿ ನಡೆಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಆದ್ರಿಂದ ನನ್ನ ಪ್ರಿಯರೇ, ಇವತ್ತಿನ ದಿವಸ ಆ ಒಂದು ಕರ್ತನ ಮಾಡುವ ಕಾರ್ಯಗಳನ್ನು ನೆನೆಸಿ ಅದನ್ನು ಕೊಂಡಾಡುವುದಕ್ಕೋಸ್ಕರ ನೀವು ನೆನೆಸ್ಬೋದು. ಹೆಚ್ಚು ಕಡಿಮೆ ಈ ಮಕ್ಕಳು 42 ಜನ ಮಕ್ಕಳುಗಳು, 43 ಜನ ಮಕ್ಕಳುಗಳು. ನಾವೆಲ್ಲ ಸುಮಾರು ಜನ ಇದರಲ್ಲಿ ಬಹಳ ಸೇವೆಗಳನ್ನ ಮಾಡಿದ್ವಿ. ತುಂಬ ಜನ ಕೆಲಸ ಮಾಡೋದಾಗಿರಲಿ, ಇವ್ರಿಗೆ ಹೇಳ್ಕೊಡೋದಾಗಿರಲಿ, ಮಾತ್ರವಲ್ಲದೆ ಪ್ರತಿ ವಾರಗಳು ಹೋಗಿ ಇವ್ರನ್ನ ಸಿದ್ಧ ಮಾಡೋದಾಗಿರಲಿ, ಇವುಗಳನ್ನೆಲ್ಲ ಮಾಡಿದ್ರು. ಇವುಗಳೆಲ್ಲ ಕೂಡ ಬಹಳ ದೇವ್ರ ಸ್ತೋತ್ರ, ಬಹಳ ಪ್ರಯಾಸವಾದಂಥ ಕೆಲಸಗಳು. ದೇವ್ರಿಗೆ ಚಪ್ಪಾಳೆ ತಟ್ಟುವ. ನಾವು ಪ್ರತಿ ದಿವಸ ಸೋಮವಾರದಿಂದ ಹಿಡಿದು ಶನಿವಾರದವರೆಗೂ 6 ದಿವಸಗಳ ಕಾಲ ಈ ಮಕ್ಕಳುಗಳು ಬಂದು ಕೂಡಲೇ ಇವ್ರಿಗೆ ಒಂದು ಕಿಟ್ಕೆಟ್ ಚಾಕ್ಲೇಟು, ಆನಂತರ ಒಂದು ಸ್ವಲ್ಪ ಹೊತ್ತಾದ ಕೂಡಲೇ ಮಜ್ಜಿಗೆ, ಜ್ಯೂಸು, ಅವು ಇವು ಬರೋದು. ಅದು ಸ್ವಲ್ಪ ಹೊತ್ತಾದ ಕೂಡಲೇ ಒಳ್ಳೆ ಊಟ ಬರೋದು. ಅದಾದ್ಮೇಲೆ ಒಳ್ಳೆ ಸ್ನ್ಯಾಕ್ಸ್ ಬರೋದು. ಅದಾದ್ಮೇಲೆ ಜ್ಯೂಸ್ ಬರೋದು. ನಮ್ಮ ಸಭೆ ಕೇಳಿದ್ರು, ಇಷ್ಟೊಂದೆಲ್ಲ ಮಕ್ಕಳುಗಳು ವಾಕ್ಯ ಜ್ಞಾಪಕ ಇಟ್ಕೊಂತಾರೋ ಗೊತ್ತಿಲ್ಲ, ಇವ್ರು ತಿಂದು ಹೋಗಿರೋದು ಮಾತ್ರ ಯಾವತ್ತೂ ಮರೆಯಲ್ಲ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ದೇವ್ರ ಮಕ್ಕಳುಗಳು ತ್ಯಾಗ. ಒಬ್ಬೊಬ್ರು ಒಂದೊಂದು ದಿವಸ ಕೂಡ ಅವ್ರು ಅಡಿಗೆ ಮಾಡ್ಕೊಂಡ್ಬಂದ್ರು. ನನ್ನ ಕೈಲಿ ಅನೇಕರು ಹಣಗಳನ್ನ ತಗೊಂಡ್ಬಂದು ಕೊಟ್ಟರು. 1000 ರೂಪಾಯಿ ಗಟ್ಟಲೆ ಹಣಗಳು ತಗೊಂಡ್ಬಂದ್ರು, ಈ ಮಕ್ಕಳುಗಳು ಸೇವೆಗೋಸ್ಕರ ಇಟ್ಕೊಡ್ರಿ ಅಂತ ಹೇಳಿ. ಮಾತ್ರವಲ್ಲದೆ ಈ ಮಕ್ಕಳುಗಳು ಟ್ರಿಪ್ ಎಲ್ಲ ಹೋದ್ವಿ, 1000 ರೂಪಾಯಿ ಗಟ್ಟಲೆ ಖರ್ಚು. ತುಂಬಾ ಇದಕ್ಕೆಲ್ಲ ಕಾರಣ ದೇವ್ರ ಸ್ತೋತ್ರ. ದೇವ್ರ ನಾಮ ಘನವಲ್ಲಿ ನಮ್ಮ ಸಭೆ ಮಕ್ಕಳುಗಳಿಗಾಗಿ ದೇವ್ರ ಸ್ತೋತ್ರ ಹೇಳ್ತೇವೆ. ದೇವ್ರಿಗೆ ಕರಗಳನ್ನು ತಟ್ಟೋಣ. ವಿಶೇಷವಾಗಿ ಇವತ್ತು ದಿವಸ ನಾವು ಕೂಡಿ ಬಂದಿರುವಂಥದ್ದು ಈ ಮಕ್ಕಳುಗಳಿಗೆ ಅಕ್ಕೋರು ನಾವು ಕಡೆಯದಾಗಿ ಅವ್ರಿಗೆ ಪ್ರಾರ್ಥನೆ ಮಾಡಿ ಅವ್ರಿಗೋಸ್ಕರ ಉತ್ತಮವಾದ ನೋಡಿ. ನಾನು ನಿಜವಾಗ್ಲೂ ಕೂಡ ನಾನು ದೇವ್ರ ಹತ್ರ ಕೇಳಿದೆ, ಸ್ವಾಮಿ, ನಮ್ಮ ಹತ್ರ ಅಷ್ಟು ಗಿಫ್ಟ್ಗಳು ಎಲ್ಲ ಆಗಲ್ಲ, ಮಕ್ಕಳುಗಳು ಟ್ರಿಪ್ ಕರ್ಕೊಂಡು ಹೋಗಿ ಬರೋದೇ ಕಷ್ಟ ನಮ್ಮ ಕೈಲಿ. ನಾವು ಹೋದ್ಸರಿ ಟ್ರಿಪ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ತುಂಬ ಪ್ರಯಾಸ ಪಟ್ಬಿಟ್ವಿ. ಹೋದ್ಸರಿ ತುಂಬ ದೂರ ಕರ್ಕೊಂಡು ಹೋಗೋಣ ಅಂತ ಹೇಳಿ, ಆದರೆ ಫೇಲ್ಯೂರ್ ಆಗಿಬಿಟ್ಟು, ಸರಿ ತುಂಬ ದೂರ ಬೇಡ, ಅದ್ರ ಹತ್ರ ಹೋಗೋಣ ಅಂತ ಹೇಳಿ ಇಲ್ಲೇ ಬನ್ನೇರುಘಟ್ಟ ಕರ್ಕೊಂಡು ಹೋಗಿದ್ವಿ. ಈ ಸರಿ ಏನಾದರೂ ಮಾಡಿ ಕರ್ಕೊಂಡು ಹೋಗ್ಲೇಬೇಕು ದೂರ. ಮಕ್ಕಳುಗಳೆಲ್ಲ ಅವ್ರಿಗೆ ಚೆನ್ನಾಗಿ ನೀರಾಗ ಆಟ ಆಡಿಸ್ಬೇಕು, ಕಾವೇರಿ ನೀರು ಹರಿತಾ ಇರಬೇಕು, ಅವ್ರು ಹುಡುಕ್ತಾ ಇರಬೇಕು.
ಎಲ್ಲ ಆಸೆ ಇತ್ತು. ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಸ್ತೋತ್ರ. ದೇವರು ಅದನ್ನೆಲ್ಲ ನೆರವೇರಿಸಿ ನಾವು ಈ ಸಮಯದಲ್ಲಿ ವಿಶೇಷವಾಗಿ ಆ ಮಕ್ಕಳಿಗೋಸ್ಕರ ನನ್ನ ಕಡೆಯದಾಗಿ ಪ್ರಾರ್ಥನೆ ಮಾಡ್ತಾರೆ. ಅವ್ರಿಗೆ ನಾನು ಹೇಳಿದಾಗೆ ಅವ್ರ ಕೈಲಿ ನಮ್ಮ ಕೈಲಿ ಅವ್ರಿಗೆ ಗಿಫ್ಟ್ ಕೊಡಕ್ ಆಗ್ತಾ ಇರಲಿಲ್ಲ. ಅದರಲ್ಲಿ ಒಬ್ರು ಒಂದು ಕುಟುಂಬದವರು ಎದ್ಬಿಟ್ಟು ಹೇಳಿದ್ರು, ಪೂರ್ತಿ ಮಕ್ಕಳುಗಳು ಗಿಫ್ಟ್ಗಳು ಏನೆಲ್ಲ ಇದಾವೋ ಎಲ್ಲ ಗಿಫ್ಟನ್ನು ಕೂಡ ಒಂದೇ ಕುಟುಂಬದವರು ವಹಿಸ್ಕೊಂಡ್ರು. ಹೆಚ್ಚು ಕಡಿಮೆ ನಾನು ಬಿಲ್ ನೋಡಿದಾಗ ಹೆಚ್ಚು ಕಡಿಮೆ 13,000 ರೂಪಾಯಿ ಗಟ್ಟಲೆ ಅವ್ರ ಮಕ್ಕಳುಗಳ ಗಿಫ್ಟ್ ಬಿಲ್ ಆಗಿತ್ತು. ದೇವರಿಗೆ ಮಹಿಮೆ ಆಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಯದಲ್ಲಿ ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ನಾವು 2002ನೇ ಇಸ್ವಿಯಿಂದ 2026ನೇ ಇಸ್ವಿವರೆಗೂ ಬಂದಿರೋದನ್ನ ಹೇಳೋದಕ್ಕೋಸ್ಕರ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಅಮ್ಮವರಿದ್ದಾರೆ. ನಾವು ಅವ್ರನ್ನ ಚಪ್ಪಾಳೆ ತಟ್ಟಿ ಸ್ವಾಗತ